ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಮೃತ ಪಿಎಸ್ಐ ಪರಶುರಾಮ್ ಅವರ ಪತ್ನಿ ಶ್ವೇತಾ ಎನ್ವಿ ಅವರು ಯಾದಗಿರಿ ನಗರ ಪೊಲೀಸ್ ಠಾಣೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರು. ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ತನ್ನೂರ್ ಹಾಗೂ ಪಂಪನಗೌಡ ತಂದೆ ಮಗ ಸೇರಿ 30 ಲಕ್ಷ ಕೊಡಬೇಕು ಎಂದು ಬೇಡಿಕೆ ಇಟ್ಟಿದ್ರು ಎಂದು ಮೃತ ಕುಟುಂಬಸ್ಥರು ಆರೋಪಿಸಿದರು. ಇದರಿಂದ ಪಿಎಸ್ಐ ಪರಶುರಾಮ್ ಅವರು ತೀವ್ರ ಒತ್ತಡಕ್ಕೆ ಒಳಗಾಗಿದ್ರು ಎಂದು ಮೃತರ ಪತ್ನಿ ಶ್ವೇತಾ ಅವರು ಗಂಭೀರ ಆರೋಪ ಮಾಡಿದರು. ಈ ಪ್ರಕರಣ ಗಂಭೀರವಾಗಿ ಪರಿಗಣಿಸಬೇಕು ಎಂದು ಕಾನೂನು ಪ್ರಕಾರ ಅವರಿಗೆ ಶಿಕ್ಷೆ ಆಗಬೇಕು ಎಂದರು. ಪೊಲೀಸ್ ಅಧಿಕಾರಿಯವರಿಗೆ ನ್ಯಾಯ ಕೊಡಲೇಬೇಕು. ಪರಶುರಾಮನವರ ಸಾವು ಸತ್ತಿದ್ದಾರೆ. ಮುಂದೆ ಮತ್ತೆ ನಮ್ಮ ದಕ್ಷ ಪೊಲೀಸ್ ಅಧಿಕಾರಿಗಳು ಸಾಯೋದಕ್ಕೋಸ್ಕರ ಹೋರಾಟ. ಪರಶುರಾಮನವರು ಸತ್ತಿದ್ದಾರೆ. ಮತ್ತೆ ಒಬ್ಬ ನಿಷ್ಠಾವಂತ ಅಧಿಕಾರಿ ಬೇರೆ ಕಡೆ ವರ್ಗಾವಣೆ ಮಾಡಿಕೊಂಡು ಅಂತೇಳಿ ಮುಗ್ಧ ಪಿಎಸ್ಐ ಯುವಕ ಪಿಎಸ್ಐ ಪರಶುರಾಮ್ ಅವರು ಹೇಳಿದಾಗ ಆ ಜಾಗಕ್ಕೆ ಮತ್ತೊಬ್ಬರು ನೇಮಿಸಿದ ಚೆನ್ನಾರೆಡ್ಡಿ ಅವರು, ಕುನ್ನೂರು ಚೆನ್ನಾರೆಡ್ಡಿ ಅವರು ದುಡ್ಡು. ಈ ಪರಶುರಾಮ್ ಅವರು ಆಘಾತಕ್ಕೆ ಒಳಗಾಗಿ ಏನಪ್ಪ ನನ್ನ ಜಾಗಕ್ಕೆ ಇನ್ನೊಂದು 4 ತಿಂಗಳ ಸಮಯ ಅದ, ಆಲ್ರೆಡಿ ಮೊದಲೇ ನಾನು ದುಡ್ಡು ಕೊಟ್ಟು ಬಂದಿನಿ, ಕುನ್ನೂರು ಅವರಿಗೆ ಪುನಃ 40 ಲಕ್ಷ ಕೊಡ್ಬೇಕು ಹೆಂಗಂತೇಳಿ ನೊಂದುಕೊಂಡು ಸುಮಾರು 4-5 ದಿನದ ಆಘಾತರು ಖಾಸಗಿ ಆಸ್ಪತ್ರೆಗೂ ಜೀವ ಇರಬಹುದು ಅಂತೇಳಿ ವೈದ್ಯರು ತೋರಿಸಿದಾಗ ಆ ಖಾಸಗಿ ಆಸ್ಪತ್ರೆ ವೈದ್ಯರು ನಮ್ಮ ಅಗ್ರೆಸರ್ ಆ ಕುನ್ನೂರು ಚೆನ್ನಾರೆಡ್ಡಿ ಮತ್ತು ಅವರ ಮಗ ಸಂದೀಪ್ ಪಾಟೀಲ್ ಮೇಲೆ ಇಬ್ಬರ ಮೇಲೆ ಕ್ರಿಮಿನಲ್ ಕೇಸ್ ಆಗ್ಬೇಕು. ನಿನ್ನೆ 7 ಗಂಟೆಲಿಂದ ಈಗ ಇಷ್ಟೊತ್ತಾದ್ರೂ 15-16 ಗಂಟೆ ಆದ್ರೂ FIR ಮಾಡ್ತೀವಿ ಮತ್ತೆ ಪೋಸ್ಟ್ ಮಾರ್ಟಮ್ ಮಾಡ್ತೀವಿ ಅಂತೇಳಿ ಹೇಳಿದಂತ ಪೊಲೀಸ್ ಇಲಾಖೆಯವರು 16 ಗಂಟೆ ಆದ್ರೂ ಇನ್ನೂ FIR ಮಾಡಿಲ್ಲ. ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡುತ್ತಿದ್ದಾರೆ ಯಾದಗಿರಿ ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳು. ಇವ್ರ ಗತಿಯಲ್ಲಿ FIR ಆಗಬೇಕು ಮತ್ತು ಅರೆಸ್ಟ್ ಆಗಬೇಕು. ಪರಶುರಾಮ್ ಸರ್ ಸಲಗ ನಾವು ಹೋರಾಟ ಮಾಡ್ತೀವಿ. ಅವ್ರು ಒಬ್ಬ ಒಳ್ಳೆ ದಕ್ಷ ಅಧಿಕಾರಿ, ಅವ್ರ ಸಲಗ ನಾವು ಹೋರಾಟ ಮಾಡ್ತೀವಿ. ಭಾಷಾಣ್ಣನ್ ಕರೀರಿ, ಭಾಷಾಣ್ಣನ್ ಕರೀರಿ. ಕೆಲಸ ಮಾಡಿದಾರೆ ಅವ್ರು. ಎಲ್ಲ ಸ್ಟಾಪ್ ಒಳಕತ್ತಾರಮ್ಮ. ನಿಮ್ ಸರ್ ಹೇಳಿ, ನೀವ್ ಹೇಳಿ ಅಣ್ಣ, ನೀವ್ ಹೇಳಿ ಅಣ್ಣ, ನೀವ್ ಹೇಳಿ ಹೆಂಗ್ ಕೆಲ್ಸ ಮಾಡಿದ್ರಿ? ಹಾಸ್ಪಿಟಲ್ ಬೆಲ್ಲ ಹಗಲು ರಾತ್ರಿ ತಿರುಗಿಲ್ವಾ? ಡ್ಯೂಟಿಗೋಸ್ಕರ ತಿರುಗಿದ್ರೆ ಇಲ್ವಾ? ಒಂದ್ ತಪ್ಪು ಮಾಡಿದ್ರ ಅಣ್ಣ? ಅಣ್ಣ ನೀವ್ ಹೇಳಿ, ಒಂದ್ ತಪ್ಪು ಮಾಡಿದ್ರ? ಯಾಕೆ ತೆಗೆದ್ರು? ಮತ್ತೆ ಹೈರಾಣ ಆಗ್ತಾರ ಅವ್ರು, ಯಾಕೆ ತೆಗೆದ್ರು ಅಣ್ಣ? ಕೇಳಿ ಅಣ್ಣ, ನೀವ್ ಕೇಳಿ ಅಣ್ಣ, ಯಾಕೆ ತೆಗೆದ್ರು ಕೇಳಿ. ದುಡ್ಡು ತಿಂತಾರೆ ಅಣ್ಣ ಇವರು. ನೀವ್ ನೋಡ್ತಿದ್ರಣ್ಣ ವರುಣ್ ಹೆಂಗ್ ಮಾಡ್ಕೊಡ್ತಿದ್ದ? ಪಪ್ಪ ಪಪ್ಪ ಅಂತ ಓಡಿ ಬರ್ತಿದ್ಲು. ನನ್ ವರುಣ್ ಏನ್ ಹೇಳಿ ಈಗ? ನನ್ ವರುಣ್ ಏನ್ ಹೇಳಿ? ಹೇಳಿ ಅಣ್ಣ ನೀವು. ಸಮಾಧಾನ ಮಾಡಿ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ನೀವಿಲ್ಲ ಅಂದ್ರೆ ನಿಮ್ ಫ್ಯಾಮಿಲಿ ಹೆಂಗ? ಅದು ಅನ್ಎಕ್ಸ್ಪೆಕ್ಟೆಡ್, ನಾವು ಯೋಚನೆ ಮಾಡಕ್ಕಾಗಲ್ಲ. ನಿಮ್ಗೆ ಸ್ಟೇಜ್ ಬಂದಿದೆ, ಅವ್ರ ಏಜ್, ನನ್ನ ಏಜ್.